ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಕಾರ್ತಿಕ ಮಾಸದಲ್ಲಿ ಯಾವ ಮರವನ್ನು ಪೂಜಿಸಬೇಕು ಮತ್ತು ಇದರ ರಹಸ್ಯ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಶೇಷವಾಗಿ ನೋಡ್ರಿ, ಕಾರ್ತಿಕ ಮಾಸದಲ್ಲಿ ಪೂಜಿಸುವಂತಹ ಮರ. ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ ನೋಡ್ರಿ. ಈ ಒಂದು ಮಂಗಳಕರ ಮಾಸವನ್ನು ದಾಮೋದರ ಮಾಸ ಅಂತಲೇ ಕರೀತಾರೆ. ಈ ಸಂದರ್ಭದಲ್ಲಿ ಈ ಒಂದು ಮರವನ್ನು ಪೂಜಿಸೋದ್ರಿಂದ ಒಳ್ಳೆಯದು. ಮತ್ತು ಇದರ ರಹಸ್ಯ ಏನಂತ ನೋಡೋಣಂತೆ. ಕಾರ್ತಿಕ ಮಾಸವನ್ನು ಮಂಗಳಕರ ಮಾಸ ಅಂತಲೇ ಕರೀತಾರೆ, ದಾಮೋದರ ಮಾಸ ಅಂತ ಕೂಡ ಕರೀತಾರೆ. ಈ ಮಾಸದಲ್ಲಿ ಏನಾದರೂ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಮತ್ತು ಈ ತಿಂಗಳಲ್ಲಿ ನೋಡ್ರಿ, ಕೆಲವು ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಶಿವ, ವಿಷ್ಣು ಮತ್ತು ಕಾರ್ತಿಕೇಯರನ್ನು ಈ ಒಂದು ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಲಾಗುತ್ತೆ. ತಿಂಗಳಿನ ಪ್ರತಿಯೊಂದು ದಿನಕ್ಕೂ ವಿಶೇಷವಾದ ಒಂದು ಮಹತ್ವ ಅಂತಲೇ ಹೇಳ್ಬೋದು ನೋಡ್ರಿ. ಕಾರ್ತಿಕ ಮಾಸದಲ್ಲಿ ನೋಡ್ರಿ, ಆಮ್ಲ ಅಥವಾ ನೆಲ್ಲಿಕಾಯಿ ಮರಕ್ಕೆ ವಿಶೇಷವಾದ ಮಹತ್ವ. ಈ ಒಂದು ಮರಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ. ಯಾಕಂತಂದು ನೋಡೋಣ. ಮತ್ತು ದೇವಮಾನವರ ಯುದ್ಧದಲ್ಲಿ ನೋಡ್ರಿ, ಆಕಸ್ಮಿಕವಾಗಿ ಕೆಲವು ಅಮೃತದ ಹನಿಗಳು ನೆಲದ ಮೇಲೆ ಬಿದ್ದಾಗ ಅಮೃತ ಮರ ಹುಟ್ಟಿತು ಅಂತಂದು ಹೇಳಲಾಗುತ್ತೆ ನೋಡ್ರಿ. ಅದಕ್ಕಾಗಿ ಆಮ್ಲವನ್ನು ಭೂಮಿ ತಾಯಿ ಮತ್ತು ಧಾತ್ರಿ ಮರ ಅಂತ ಕರೀತಾರೆ. ಆಯುರ್ವೇದದಲ್ಲಿ ನೋಡ್ರಿ, ನೆಲ್ಲಿಕಾಯಿ ಮರವನ್ನು ಉತ್ತಮ ಔಷಧಿ ಅಂತಲೇ ಪರಿಗಣನೆ ಮಾಡಲಾಗುತ್ತೆ. ಮತ್ತು ಆಮ್ಲ ಆರೋಗ್ಯಕ್ಕೆ ನೋಡ್ರಿ ಸಂಜೀವಿನಿ ಇದ್ದಂತೆ. ಈ ಒಂದು ನೆಲ್ಲಿಕಾಯಿ ನೋಡ್ರಿ, ಚಳಿಗಾಲದಲ್ಲಿ ತಿನ್ನಲೇಬೇಕಾದಂಥ ಹಣ್ಣು. ಹಾಗಾಗಿ ಈ ಒಂದು ಮಾಸದಲ್ಲಿ ಇದು ವಿಶೇಷ ಆರೋಗ್ಯಕ್ಕೆ ಮತ್ತು ಅಲ್ಲದೇನೆ ಆಯುರ್ವೇದಿಕ ಆಗಿರೋದ್ರ ಮತ್ತು ಅದ್ರ ಜೊತೆಗೆ ದೈವಿಕ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕವಾಗಿಯೂ ಹೌದು ಮತ್ತು ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಈ ನೆಲ್ಲಿಕಾಯಿ ಮರದ ಬುಡದಲ್ಲಿ ನೋಡ್ರಿ, ವಿಷ್ಣು ಮತ್ತು ಕಾಂಡದಲ್ಲಿ ಶಿವ ಮತ್ತು ಅದರ ಮೇಲ್ಭಾಗದಲ್ಲಿ ಬ್ರಹ್ಮ ಇರ್ತಾರಂತೆ. ಹಾಗಾಗಿ ಇದರ ಕೊಂಬೆಗಳಲ್ಲಿ ಸೂರ್ಯ ಮತ್ತು ಚಿಕ್ಕ ಕೊಂಬೆಗಳಲ್ಲಿ ಎಲ್ಲ ದೇವರುಗಳಿರ್ತಾರೆ ಅಂತ ನಂಬಲಾಗುತ್ತೆ. ಹೀಗಾಗಿ ಈ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಈ ಮರವನ್ನು ಪೂಜಿಸಿ ನೆರಳಲ್ಲಿ ಕೂತ್ರೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ ಅಂತ ಕೆಲವು ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ ನೋಡ್ರಿ. ಹಾಗೇ ಆಮ್ಲ ದೀಪವನ್ನು ಹಾಕೋದು ಕೂಡ ಹೇಗೆ, ಮತ್ತು ಈ ಒಂದು ಆಮ್ಲದ ಮಧ್ಯದಲ್ಲಿ ಏನಂದರೆ ನಾವು ಕಡ್ಲಿ ಬತ್ತಿ ಅಂತೀವಲ್ಲ, ಅದನ್ನು ಹಚ್ಚಿ ದೀಪವನ್ನು ಹಚ್ಚಬೇಕು. ಅದನ್ನು ಇಟ್ಬಿಟ್ಟು ತುಪ್ಪದಲ್ಲಿ ನೆನೆಸಿ ಅದನ್ನು ಕಟ್ ಮಾಡಿಕೊಂಡು ಮೇಲೆ ಸ್ವಲ್ಪ ಅಂದರೆ ನೆಲ್ಲಿಕಾಯಿಯ ಮೇಲ್ಭಾಗ ಕಟ್ ಮಾಡಿ ಅದರ ಮೇಲೆ ಅದು ಕಡ್ಲಿ ಬತ್ತಿ ಕೋರೋಷ್ಟು ಇಟ್ಟು ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು ನೋಡ್ರಿ. ಈ ರೀತಿ ದೀಪವನ್ನು ಹಚ್ಚಿದರೆ ಏನಂದ್ರೆ ಸಕಲ ದೇವತೆಗಳ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಪುರಾಣಗಳು ಕೂಡ ಹೇಳ್ತವೆ ನೋಡ್ರಿ. ಇದು ವಿಶೇಷವಾದ ದೀಪಾರಾಧನೆ ಅಂತಲೇ ಹೇಳ್ಬೋದು ನೋಡ್ರಿ. ನವಗ್ರಹ ದೋಷ ನಿವಾರಣೆ ಆಗಬೇಕಂದ್ರೆ ಕಾರ್ತಿಕ ಹುಣ್ಣಿಮೆಯಿಂದ ನೋಡ್ರಿ ಈ ಥರ ಆಮ್ಲದ ದೀಪವನ್ನು ಹಚ್ಬೇಕಂದ್ರೆ ನೆಲ್ಲಿಕಾಯಿ ದೀಪವನ್ನು ಹಚ್ಬೇಕು ನೋಡ್ರಿ. ಮನೆಯಲ್ಲಿರುವಂತಹ ಈ ಒಂದು ನೆಲ್ಲಿಕಾಯಿ ಮರ ಏನಂತಂದ್ರೆ ವಾಸ್ತುದೋಷಗಳನ್ನು ನಿವಾರಣೆ ಮಾಡುತ್ತೆ ಮತ್ತು ಅದ್ರ ಜೊತೆಗೆ ದುಷ್ಟಶಕ್ತಿಗಳು ಕೂಡ ಮನೆಗೆ ಪ್ರವೇಶಿಸದಂತೆ ತಡೀತದೆ ಅಂತ ಒಂದು ನಂಬಿಕೆ ನೋಡ್ರಿ. ಮತ್ತು ಆ ಕಾರ್ತಿಕ ಮಾಸದಲ್ಲಿ ನೋಡ್ರಿ ಈ ಥರ ಒಂದು ದೀಪವನ್ನು ಹಚ್ಚೋದು ಮತ್ತು ನೆಲ್ಲಿಕಾಯಿ ಮರದ ಹತ್ರ ಪೂಜೆ ಮಾಡಿ ಅಲ್ಲಿ ಕೂಡ ದೀಪವನ್ನು ಹಚ್ಚೋದು ಶ್ರೇಷ್ಠ ನೋಡ್ರಿ. ಯಾರ ಮನೆ ಹತ್ತಿರ ಇದ್ದರೆ ಅದನ್ನು ಹಚ್ಕೋಬೋದು ನೀವು ಕೂಡ. ಮತ್ತು ಅದರ ಜೊತೆಗೆ ನೋಡ್ರಿ, ಈ ಒಂದು ಮಾಸದಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ದಾನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಕೆಲವು ವಸ್ತುಗಳನ್ನು ದಾನ ಮಾಡೋದು ಯಾವುದು ಅನ್ನೋದು ಕೂಡ ಹೇಳಿದ್ದೀನಿ ನಾನು. ನೆಲ್ಲಿಕಾಯಿ ದೀಪ ಅಂತೂ ಭಾಳ ಶ್ರೇಷ್ಠ ನೋಡ್ರಿ. ನೀವು ಕೂಡ ಇದನ್ನು ಪ್ರಯತ್ನ ಮಾಡಬಹುದು. ಮತ್ತು ನೋಡಿರಿ, ಈ ಒಂದು ಮಾಹಿತಿ ಇಷ್ಟ ಆಗೈತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.